ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ರಾಶಿಗಳತ್ತ ಗಮನ ಹರಿಸೋ ಸಮಯ. ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಮೇಷ ಗಮನಿಸೋಣ. ವಾರದ ಆದಿಯಲ್ಲಿ ಹೇಗಿರುತ್ತೆ ನಮ್ಮ ರಾಶಿಗೆ ಅಂತ ಕುತೂಹಲದಿಂದ ಪಾಪ ಕಾಯ್ತಾ ಇರ್ತೀರ. ಮೇಷರಾಶಿಯವರಿಗೆ ಹೇಗಿದೆ ನೋಡ್ಬಿಡೋಣ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ, ವಿಳಂಬ, ಹಣಕಾಸಿನ ಸ್ವಲ್ಪ ತೊಂದರೆ ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹಣಕಾಸಿನಲ್ಲಿ ತೊಂದರೆ, ಅದು ಕಾರಣ ಸ್ವಲ್ಪ ಧನಸ್ಥಾನದಲ್ಲಿ ಮಾಂದಿ ಸಂಚರಿಸೋ ಕಾರಣದಿಂದಾಗಿ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಹಣ ವಿಚಾರದಲ್ಲಿ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಇವುಗಳನ್ನು ಕೋಪ, ಬಹಳ ಬೇಗ ಬೈಗಳ ಮಾತು, ಅವಾಚ್ಯ ಶಬ್ದಗಳು ಬಂದ್ಬಿಡುತ್ತೆ. ಹೀಗಾಗಿ ಏನಾಗುತ್ತೆ, ತನ್ನ ಮೂಲಕ ಕೆಟ್ಟವರಾಗ್ತೀರ. ಹೀಗಾಗಿ ಸ್ವಲ್ಪ ಗಮನ ಇರಬೇಕು. ಮಂಗಳವಾರ ಮತ್ತು ಬುಧವಾರ ಈ 2 ವಾರ ತುಂಬ ಸಮಾಧಾನವಾಗಿ ಕೋಪ ಬರುತ್ತೆ, ಏನು ಮಾಡೋದು, ಆದರೆ ಸಹಿಸ್ಕೋಬೇಕು. ಈ ಸಂದರ್ಭದಲ್ಲಿ ಹುಷಾರಾಗಿರೋಣ. ಅದು ನಿಮ್ಮ ಮನಸ್ಸಿಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಈ ವಾರದ ಆದಿಯಲ್ಲಿ ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿರಿಯರ ಸಹಕಾರವು ಸ್ವಲ್ಪ ಮಟ್ಟಿಗಿನ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ. ಸ್ವಲ್ಪ ಹಿನ್ನಡೆ ಅಂತಂದರೆ ಏನು ಕೆಲಸ ಮಾಡ್ತಿರೋ ಅದಕ್ಕೆ ಅಡ್ಡಿಗಳು ಬರ್ತಕ್ಕಂಥದ್ದು, ಯಾಕೋ ಆಗಲಿಲ್ವಲ್ಲ ಅಂತಕ್ಕಂಥದ್ದು, ಈ ರೀತಿಯಲ್ಲಾಗುತ್ತೆ. ಇದಕ್ಕೆ ಪರಿಹಾರವನ್ನು ನೋಡೋಣ. ವಾರದ ಅಂತ್ಯ ಗಮನಿಸ್ಬಿಡೋಣ. ವಾರಾಂತ್ಯದಲ್ಲಿ ಹೇಗಿರ್ತದಪ್ಪ ಅಂತಂದರೆ, ವಾರಾಂತ್ಯದಲ್ಲಿ ಸೂರ್ಯನ ಸಂಚಾರ ಆಗುತ್ತೆ. ಲಾಭಸ್ಥಾನಕ್ಕೆ ಸೂರ್ಯ ಬರ್ತಾನೆ ಶುಕ್ರವಾರ ದಿವಸ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ. ಮೆಕ್ಯಾನಿಕಲ್ ಕ್ಷೇತ್ರಗಳಲ್ಲಿ, ಅದರಲ್ಲಿ ಯಂತ್ರೋದ್ಯಮ, ಇಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಧರ್ಮ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಚೆನ್ನಾಗಿರುತ್ತೆ. ಕಲಾವಿದರಿಗೆ ರಂಗಕರ್ಮ, ಸಿನಿಮಾ ಇಂಥ ಕ್ಷೇತ್ರದಲ್ಲಿ ಅಲ್ಲಿ ಶುಕ್ರೇಣ ರಂಗಾಯುಧೈಹಿ ಅಂತ ಹೇಳಿದೆ. ಹೀಗಾಗಿ ಕಲಾವಿದರಿಗೆ, ಕಲಾಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ವಸ್ತ್ರಾಲಂಕಾರ, ಆಭರಣ ಅಲಂಕಾರ, ಅಷ್ಟಲ್ಲದೆ ಹೆಚ್ಚಿನದಾಗಿ ಸಿನಿಮಾ ರಂಗ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಅಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ, ಅದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ, ಗುರುವಾರದಿಂದ ನಂತರದಲ್ಲಿ ನಿಮ್ಮ ದಾರಿ ಸ್ವಲ್ಪ ಅದೇ ಗ್ರಾಫ್ ಸ್ವಲ್ಪ ಏರುತ್ತೆ. ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಮೇಷರಾಶಿಯವರಿಗೆ ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದನ್ನು ತೀರ್ಥ ಸೇವನೆ ಮಾಡಿ, ಆ ಕೋಪ, ತಾಪ ಇತ್ಯಾದಿಗಳಿಗೆ ಬಲಿಯಾಗೋದೆಲ್ಲ ನಿವಾರಣೆಯಾಗುತ್ತೆ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ತಲೆನೋವು ಬರಬಹುದು, ಕಣ್ಣಿನ ಬಾಧೆ ಬರಬಹುದು. ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಶುಭ ಫಲವನ್ನು ಸೂಚಿಸ್ತಾ ಇದೆ. ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಅವನಿಗೆ ಸ್ವಲ್ಪ ಪಕ್ಷದ ಬಲವು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ವ್ಯಾಪಾರಿಗಳು ಸ್ವಲ್ಪ ಹುಷಾರಾಗಿರಿ. ಅದರಲ್ಲೂ ಹೆಣ್ಣು ಮಕ್ಕಳು, ನೀವೇನಾದರೂ ವ್ಯಾಪಾರ ಮಾಡ್ತಾಯಿದ್ರೆ, ವಸ್ತ್ರವೋ ಅಥವಾ ಇನ್ಯಾವುದೋ ಅಲಂಕಾರ ಸಾಧನ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವಿದ್ದರೆ, ಮತ್ತು ಹೂವು, ಹಣ್ಣು ಇಂಥ ವ್ಯಾಪಾರದಲ್ಲಿ ಹೆಣ್ಣು ಮಕ್ಕಳಿದ್ದರೆ ಮುಖ್ಯವಾಗಿ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕುಗಳು, ಕಿರಿಕಿರಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ವೀಕ್ ಆಗಿಬಿಡ್ತೀರ. ಮಾನಸಿಕವಾಗಿ ಸ್ವಲ್ಪ ಕುಗ್ಗತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಧೃತಿಗೆಡಬೇಡಿ, ಅನುಕೂಲ ಆಗುತ್ತೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ತಲೆನೋವು, ಸ್ವಲ್ಪ ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಈ ರೀತಿಯಲ್ಲಿ ಒಂದು ಸಂದರ್ಭ ಎದುರಾಗುತ್ತೆ. ಅದು ಮಂಗಳವಾರ ಮತ್ತು ಬುಧವಾರ ಹೆಚ್ಚು. ಹೀಗಾಗಿ ಆ 2 ದಿನ ಸ್ವಲ್ಪ ಹಿರಿಯರ ಸಲಹೆ ತೊಗೊಳ್ತಕ್ಕಂಥದ್ದು, ಸ್ವಲ್ಪ ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡಿ ಒಂದು 20 ನಿಮಿಷ ಆಮೇಲೆ ಕೆಲಸಕ್ಕೆ ಕಾಲಿಟ್ಟರೆ ಆಮೇಲೆ ನಿಮಗೇನಾಗುತ್ತೆ, ಒಂದು ಹೊಸ ಹೊಳಹು ಬರುತ್ತೆ. ಈ ರೀತಿಯಲ್ಲಿ ಒಂದು ಗಮನ ಕೊಡಿ. ವಾರದ ಆದಿಯಲ್ಲಿ ವೃಷಭ ರಾಶಿಯವರಿಗೆ ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಸಂಕಟ, ವ್ಯಥೆ, ಅಪಮಾನಕ್ಕೆ ತುತ್ತಾಗ್ತಕ್ಕಂಥದ್ದು. ಯಾರೋ ಏನೋ ಅಂದ್ಬಿಟ್ರು, ಅದಕ್ಕೆ ಮನಸ್ಸಿಗೆ ತಲೆ ಕೆಡಿಸ್ಕೊಂಡ್ಬಿಡ್ತೀರ ತುಂಬ. ಅಯ್ಯೋ, ಅವರೇ ಹೀಗೆ ಅಂದ್ಬಿಟ್ರಲ್ಲ ಅಂತ, ಎಲ್ಲರ ಮುಂದೆ ಅಂದ್ಬಿಟ್ರಲ್ಲ ಅಂತ, ಈ ಥರದ್ದೊಂದು ಅಪಮಾನಕ್ಕೆ ಸಾಧ್ಯತೆ ಸೂಚಿಸ್ತಾ ಇದೆ. ಭೂ ವ್ಯವಹಾರಗಳ ಲಾಭ ಚೆನ್ನಾಗಿದೆ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಅನುಕೂಲಕರವಾಗಿದೆ. ಏನು ಸಣ್ಣ ಪುಟ್ಟ ತೊಡಕಷ್ಟೇ, ಅದಕ್ಕೇನು ಗಾಬರಿ ಆಗಬೇಡಿ ತಾವು. ಈ ಪರಿಹಾರ ಏನಪ್ಪ ಅಂದರೆ, ದುರ್ಗಾ ಕವಚವನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ಆರೋಗ್ಯ ದೃಷ್ಟಿಯಿಂದ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಈ ಕಣ್ಣು, ತಲೆ ಇವುಗಳ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು, ಅದು ನಿಮ್ಮನ್ನು ಕಾಪಾಡುತ್ತೆ. ಮತ್ತು ಸಾಧ್ಯವಾದರೆ ಅಮ್ಮನವ್ರ ಸನ್ನಿಧಾನ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಇದೂ ನಿಮಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡುತ್ತೆ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಕಾರ್ಯ ಸಾಧನೆ, ಅನಗತ್ಯ ವ್ಯಯ ಮತ್ತು ಅಲದಾಟ ಎರಡನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಸಾಲ ಮತ್ತು ರೋಗ ಭಯ, ಬೆಂಕಿ ಸಂಬಂಧಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇವುಗಳನ್ನೆಲ್ಲ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಆದರೆ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಅನುಕೂಲದ ವಾತಾವರಣ, ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಹಿರಿಯರಿಂದ ಒಂದು ಸಪೋರ್ಟು, ಸಲಹೆ ಸಿಗ್ತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಬೆಂಕಿ ಸಂಬಂಧಿ ಸ್ವಲ್ಪ ಹುಷಾರಾಗಿರಿ. ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ. ಉಗುರುಗಳಿಗೆ ತೊಂದರೆ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಗಮನ ಇರಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ
ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವ್ಯಾಪಾರದಲ್ಲಿ ಧನಲಾಭವನ್ನು ಕಾಣ್ತಕ್ಕಂತಹ ಸಾಧ್ಯತೆ, ಅದರಲ್ಲೂ ಹಾಲು ಹೈನು, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಈ ವ್ಯಾಪಾರಗಳಿಗೆ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಹೆಚ್ಚಿನ ಹಣ ಸಂಪಾದನೆಗೆ ದಾರಿಯಾಗ್ತಕ್ಕಂಥದ್ದು. ರವಿಯ ಸಂಚಾರ, ಅವನು ತೃತೀಯಾಧಿಪತಿ ಭಾಗ್ಯಕ್ಕೆ ಹೋದ ಸ್ವಲ್ಪ ಅದು ನಿಮಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬಂದುಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರಿಕೆಯಿಂದ ಇರಬೇಕು. ಮತ್ತು ಧರ್ಮ ಕಾರ್ಯಗಳಲ್ಲಿ ಇನ್ಯಾವುದೋ ಗಲಾಟೆ, ಘರ್ಷಣೆ ಅಥವಾ ಇನ್ಯಾವುದೋ ಒಂದು ಅಪವಾದ, ಇಂಥದಕ್ಕೆ ಕೂಡ ಅಲ್ಲಿ ದಾರಿ ಇದೆ. ಹೀಗಾಗಿ ಸ್ವಲ್ಪ ಜಾಗ್ರತೆ. ಅಂಥ ಜವಾಬ್ದಾರಿಯುತ ಯಾವ ಕೆಲಸಗಳಿದ್ದಾವೆ ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ದೊಡ್ಡದು, ಹೀಗಾಗಿ ಇದನ್ನು ಬಹಳ ಎಚ್ಚರಿಕೆಯಿಂದ ನಾನು ಗಮನಿಸಬೇಕು ಅನ್ನೋ ತಲೆಗೆ ಬರಬೇಕು ನಿಮಗೆ. ಅದನ್ನು ಸ್ವಲ್ಪ ಗಮನಿಸಿ. ಆದರೆ ಅಲಂಕಾರ ಕ್ಷೇತ್ರ ಇತ್ಯಾದಿಗೆ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ಇಷ್ಟದೇವತಾರಾಧನೆ ಮಾಡಿ, ಶಿವ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಮಿಥುನ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.